ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಡ್ಕರ್. ಮೂರನೆಯ ಅವಧಿಗೆ ಪ್ರಧಾನಿಯಾಗಲಿರುವ ನರೇಂದ್ರ ಮೋದಿ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಇಡಲಿದ್ದಾರೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ನೀವೇನಾದರೂ ಮಾಡಿ ನಾವು ಜೊತೆಗಿರ್ತೀವಿ, ನಿಮ್ಮ ನಾಯಕತ್ವ ದೇಶಕ್ಕೆ ಅನಿವಾರ್ಯ, ಇವತ್ತು ನಿರ್ಧಾರ ಮಾಡಲಿಲ್ಲ ಅಂದರೆ ಇನ್ಯಾವತ್ತೂ ಇಂಥ ನಾಯಕತ್ವ ಸಿಗಲ್ಲ ಅನ್ನೋ ಮಟ್ಟಿಗೆ ಹಾಡಿ ಹೊಗಳಿ ಸಂಪೂರ್ಣ ಬೆಂಬಲ 5 ವರ್ಷ ಅಂತೆಲ್ಲ ಘೋಷಣೆ ಮಾಡಿದ್ದಾರೆ. ಇದರ ಬದಲಾವಣೆ ಇಲ್ಲವೇ ಇಲ್ಲ ಅಂತ. ಇದ್ರ ಬೆನ್ನಲ್ಲೇ ಮೋದಿ ಅತಿ ದೊಡ್ಡ ಟಾರ್ಗೆಟ್ ಒಂದನ್ನು ರೀಚ್ ಆಗ್ತಾರಾ, ದೊಡ್ಡ ಹೆಜ್ಜೆಯೊಂದನ್ನು ಇಡಲಿದ್ದಾರಾ ಅನ್ನೋ ಪ್ರಶ್ನೆ. ಇತಿಹಾಸ ಅದಕ್ಕೆ ಪೂರಕವಾದ ಅಂಶಗಳನ್ನು ಕೊಡ್ತಾ ಇದೆ. ಸಮ್ಮಿಶ್ರ ಸರ್ಕಾರ ಅನ್ನೋದೇ ಭಾರತಕ್ಕೆ ಅಸಲಿ ಬಲವ. ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು 10 ವರ್ಷಗಳ ಕಾಲ ಈ ಒಕ್ಕೂಟ, ನಮ್ಮ ಒಕ್ಕೂಟ NDA ಭರ್ಜರಿ ಅಭಿವೃದ್ಧಿ ಮಾಡಲಿದೆ. 2 ಅವಧಿ 10 ವರ್ಷಗಳ ಕಾಲ ಈಗ ಮಾಡಿದ್ದು ಒಂದು ಟ್ರೇಲರ್ ಅಷ್ಟೇ. ನಿಜವಾಗಿ ಮುಂದೆ ಬರುವಂಥ 10 ವರ್ಷಗಳಲ್ಲಿ ನಾವು ಏನು ಮಾಡ್ತೀವಿ ನೋಡ್ತಾರೆ ಅಂತ ಚಾಲೆಂಜ್ ಮಾಡಿದ್ರು. ಜೊತೆಗೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರು ನಾವು ಸಂಪೂರ್ಣ ಬಲವನ್ನು ಕೊಡ್ತೀವಿ ಅನ್ನುವಂಥ ಶಪಥ ಮಾಡಿದ್ದಾರೆ. ಏನು ಊಹಾಪೋಹಗಳು, ಕಂಡೀಷನ್ಗಳೆಲ್ಲ ಸುಳ್ಳು, ನಾವು ಜೊತೆಗೆ ನಿಲ್ತೀವಿ ಅಂತ. ದೇಶಕ್ಕಾಗಿ ನಾವು ಒಂದಾಗಿದ್ದೀವಿ, ಸ್ವಾರ್ಥಕ್ಕಾಗಲ್ಲ, ಅಧಿಕಾರಕ್ಕಾಗಲ್ಲ ಅನ್ನುವಂಥ ಮಿತ್ರ ಪಕ್ಷಗಳ ಮಾತು ನಿಜವಾಗಿದ್ದೇ ಹೌದಾದರೆ ಅದು ಹಾಗೆ ಉಳ್ಕೊಂಡ್ರೆ ಏನನ್ನ ಮಾಡಬಲ್ಲರು ಈ ಅವಧಿಯಲ್ಲಿ ಮೋದಿ ಅನ್ನೋದಕ್ಕೆ ಇತಿಹಾಸದ ಅತ್ಯುತ್ತಮ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ. ಅದನ್ನು ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಭಾರತ ನಿಜವಾಗಿ ಪ್ರಗತಿ ಸಾಧಿಸಿದ್ದೇ ಸಮ್ಮಿಶ್ರ ಸರ್ಕಾರಗಳಿಂದನಾ ಅನ್ನೋದೊಂದು ಉದಾಹರಣೆ ಇತಿಹಾಸದಿಂದ ಸಿಗುತ್ತೆ ನಮಗೆ. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಮಾಜಿ ಗವರ್ನರ್ YV ರೆಡ್ಡಿ ಅಮೆರಿಕದಲ್ಲಿ ಒಮ್ಮೆ ಭಾಷಣ ಮಾಡ್ತಾ ಬಹಳ ಮಹತ್ವದ ಹೇಳಿಕೆಯೊಂದನ್ನು ಇಟ್ಟಿರ್ತಾರೆ. ಭಾರತದ ಆರ್ಥಿಕ ಬೆಳವಣಿಗೆಗೆ ಸಮ್ಮಿಶ್ರ ಸರ್ಕಾರಗಳೇ ಉತ್ತಮ ಅಂತ. ಅಚ್ಚರಿ ಅನಿಸಿದ್ರೂ ಕೂಡ ಅಂಕಿಅಂಶಗಳನ್ನು ದಾಖಲೆ ತೆಗೆದು ನೋಡೋದಕ್ಕೆ ಹೋದರೆ ಇದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. 1999 ಮತ್ತು 2009 ನಡುವೆ ಭಾರತ ಬಹಳ ಒಳ್ಳೆಯ, ಅತ್ಯಂತ ವೇಗವಾದ ಬೆಳವಣಿಗೆ ಕಂಡಿತ್ತು ಅಂತ ಅವರು ಅಮೆರಿಕದಲ್ಲಿ ಮಾತಾಡಿರ್ತಾರೆ. ಯಾರು? RBI ಮಾಜಿ ಗವರ್ನರ್ YV ರೆಡ್ಡಿ ಅವರು. ಇದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋದರೆ ಯಾರ ಅವಧಿಯಲ್ಲಿ ಏನಾಯಿತು, ಸಮ್ಮಿಶ್ರ ಸರ್ಕಾರಗಳಿದ್ದಾಗ ದೇಶಕ್ಕೆ ಅತ್ಯುತ್ತಮ ಕೊಡುಗೆ ಸಿಕ್ಕಿದೆ ಅನ್ನೋದು ಕೂಡ ನಮ್ಮ ಕಣ್ಮುಂದೆ ಕಾಣುತ್ತೆ. 1989ರಲ್ಲಿ ಜನತಾ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. VP ಸಿಂಗ್ ಅವರು ಪ್ರಧಾನಿಯಾದರು. ಆಗ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಮಂಡಲ್ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳಲಾಯಿತು. ಆ ಶ್ರೇಯ, ಇಷ್ಟೆಲ್ಲ ವಿರೋಧ ಇದ್ದರೂ ಏನು ರಿಸ್ಕ್ ಆಗಬಹುದು ಅನ್ನೋದು ಗೊತ್ತಿದ್ದು ಕೂಡ ದಿಟ್ಟ ಹೆಜ್ಜೆ ಇಟ್ಟಂತಹ VP ಸಿಂಗ್ ಅವ್ರಿಗೆ ಸಲ್ಲತ್ತೆ. ಮಂಡಲ ಆಯೋಗದ ವರದಿ ಇಡೀ ದೇಶದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣವನ್ನು ಬದಲಿಸಿತ್ತು ಅನ್ನೋದು ಸತ್ಯ. ಆದರೆ ಅಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳೋಕೆ ಸಾಧ್ಯವಾಗಿದ್ದು VP ಸಿಂಗ್ ಅವರ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿಯೇ ಅನ್ನೋದು ಇಂಟ್ರೆಸ್ಟಿಂಗ್. ಇನ್ನು 1991ರಲ್ಲಿ ರಚನೆಯಾದ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಕೊಡುಗೆ ಕೂಡ ದೊಡ್ಡದಿದೆ. ಈಗ ಹೇಗೆ BJP 240 ಸ್ಥಾನಗಳನ್ನು ಗೆದ್ದಿದೆಯೋ ಆಗ 244 ಸ್ಥಾನಗಳನ್ನು ಗೆದ್ದಿತ್ತು. ಎಲ್ಲ ಪಕ್ಷಗಳ ನೆರವಿನಿಂದನೇ ಸರ್ಕಾರ ಮಾಡಿದ್ದು. PV ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದರು. ಬಹುಶಃ ಆ ಅವಧಿಯನ್ನು ಇಡೀ ದೇಶ ಯಾವತ್ತಿಗೂ ಮರೆಯೋದೇ ಇಲ್ಲ. ಶ್ರೇಷ್ಠ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು ಹಣಕಾಸು ಸಚಿವರನ್ನಾಗಿ ಮಾಡಿದಂಥ ನಿರ್ಧಾರ ಈ ದೇಶದ ಭವಿಷ್ಯಕ್ಕೆ ಇಟ್ಟಂಥ ಭದ್ರ ಬುನಾದಿ ಅನ್ನೋದನ್ನು ಎಲ್ಲರೂ ಪಕ್ಷಾತೀತವಾಗಿ ಇವತ್ತಿಗೂ ಒಪ್ಕೊಳ್ತಾರೆ. ಅವತ್ತು ರಾವ್ ಮತ್ತು ಮನಮೋಹನ್ ಸಿಂಗ್ ಕಾಂಬಿನೇಷನ್ ಮಾಡಿದ ಕೆಲಸಗಳು ಆಗಿಲ್ಲದೆ ಇದ್ದಿದ್ರೆ ಇವತ್ತು ದೇಶ ಅದೆಷ್ಟೋ ವರ್ಷ, ದಶಕಗಳ ಕಾಲ ಹಿಂದೆ ಇರ್ತಾ ಇದ್ವಿ ನಾವು. ಇಷ್ಟು ಮುಂದುವರಿಯೋಕೆ ಸಾಧ್ಯವೇ ಇರಲಿಲ್ಲ ಅನ್ನೋದನ್ನು ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಳ್ತಾರೆ. ಇನ್ನು ಮುಂದಕ್ಕೆ ಹೋದರೆ 1998ರಲ್ಲಿ ಮತ್ತೆ NDA ಬರುತ್ತಲ್ವ, ವಾಜಪೇಯಿ ಅವರು ಪ್ರಧಾನಿಯಾಗ್ತಾರೆ. ಆ ಅವಧಿಯಲ್ಲೂ ಕೂಡ ಅತ್ಯುತ್ತಮ ಕೆಲಸಗಳಾಗಿವೆ. ರಾಷ್ಟ್ರೀಯ ಹೆದ್ದಾರಿ ವಿಷಯದಲ್ಲಿ ಮಹತ್ವದ ಅಭಿವೃದ್ಧಿ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ, ಇದೆಲ್ಲ ದೇಶ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಾಗದ, ಯಾವುದೋ ಒಂದು ಸಣ್ಣ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿ ಕೂಡ ಆತನ ಜೀವನ ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶ ತೆರೆದುಕೊಂಡಂಥ ಯೋಜನೆಗಳು. ವಾಜಪೇಯಿ ಅವರು ಎಂದೂ ಮರೆಯಲಾಗದ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಪ್ರೈವೇಟ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ FDI
49%ಗೆ ಏರಿಕೆಯಾಗಿತ್ತು. ಪ್ರೈವೇಟೈಸೇಷನ್ ಆ ಕಲ್ಪನೆಗೆ ಮತ್ತಷ್ಟು ಬಲ ತುಂಬುವ ಕೆಲಸಗಳೂ ಕೂಡ ವಾಜಪೇಯಿಯವರ ಅವಧಿಯಲ್ಲಿ ಆದವು. ಮತ್ತು ದೇವೇಗೌಡರ ಕಾಲದಲ್ಲೂ ಅಲ್ಪಾವಧಿ ಆದ್ರೂ ಬಹಳಷ್ಟು ಕೆಲಸಗಳಾಗಿವೆ ಅನ್ನೋದು ಗಮನಾರ್ಹ. ನೋಡಿ, ಮ್ಯಾಕ್ಸಿಮಮ್ ಮಾರ್ಜಿನಲ್ ಇನ್ಕಮ್ ಟ್ಯಾಕ್ಸ್ ರೇಟ್ ಅಂದರೆ ಇಂಡಿವಿಜುವಲ್ಸ್ ಎಷ್ಟು ಆಯಿತು, 30%ಗೆ ಇಳಿತು. 40% ಇದ್ದಿದ್ದು 30%ಗೆ ಇಳಿಸಿದ್ದು ಕೂಡ ಬಹಳ ಮಹತ್ವದ ತೀರ್ಮಾನ. ಮತ್ತು ಡೊಮೆಸ್ಟಿಕ್ ಫರ್ಮ್ಗಳಿಗೆ ಈ IT ರೇಟನ್ನು 40% ಇದ್ದನ್ನು 35%ಗೆ ಇಳಿಸಲಾಯಿತು. ಇಂತಹ ನಿರ್ಧಾರಗಳು ದೇವೇಗೌಡರ ಅವಧಿಯಲ್ಲಿ ತಗೊಂಡಂಥ ನಿರ್ಧಾರಗಳು ಕೂಡ ಇವತ್ತು ನೆನಪಿಸಿಕೊಳ್ಳುವಂಥದ್ದೇ. ಇನ್ನು 2004ರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ UPA ರಚನೆಯಾಗುತ್ತೆ. UPA ಅಧ್ಯಕ್ಷೆ ಆಗ್ತಾರೆ ಸೋನಿಯಾ ಗಾಂಧಿ, ಪ್ರಧಾನಿ ಆಗ್ತಾರೆ ಮನಮೋಹನ್ ಸಿಂಗ್ ಅವರು. ಆ ಅವಧಿಯಲ್ಲೂ ಬಹಳ ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಕೆಲವು ಸಾಕಾರವಾಗಿದ್ದು ಮುಂದಿನ NDA ಸರ್ಕಾರದ ಅವಧಿಯಲ್ಲಾದರೂ ಫೌಂಡೇಶನ್ ಬಿದ್ದಿದ್ದು UPA ಅವಧಿಯಲ್ಲೇ ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು. ಪ್ರಮುಖವಾಗಿ ನೋಡಿ, UPA ಕೊಡುಗೆ ನೆನಪು ಮಾಡ್ಕೊಳ್ಳೋದು. ಆದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ನರೇಗಾ ಈ ಯೋಜನೆ ವಿಶ್ವದ ಅತ್ಯುತ್ತಮ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ನರೇಗಾ ಮತ್ತು ಆಧಾರ್ ಕಾರ್ಡನ್ನು ಪರಿಚಯಿಸಿದ್ದು ಇದೇ ಅವಧಿಯಲ್ಲಿ. ಅದನ್ನು ಇನ್ನಷ್ಟು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನು NDA 10 ವರ್ಷಗಳ ಅವಧಿಯಲ್ಲಿ ಆ ಪ್ರಯತ್ನ ಮಾಡಿದೆ. ಬಟ್ ಅದು ಶುರುವಾಗಿದ್ದು, ಆ ಪರಿಕಲ್ಪನೆ ಬಂದಿದ್ದು UPA ಅವಧಿಯಲ್ಲೇ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಅರ್ಹರಿಗೆ ಮಾತ್ರ ಸರ್ಕಾರಿ ಯೋಜನೆಗಳ ಫಲ ಸಿಗುವಂತಾಗಬೇಕು, ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಲ್ಪನೆಗೆ ಫೌಂಡೇಶನ್ ಹಾಕಿದ್ದು UPA ಅವಧಿಯಲ್ಲಿ. ಇನ್ನು GSTಗೆ ಫೌಂಡೇಶನ್ ಹಾಕಿದ್ದು ಕೂಡ UPA ಅವಧಿಯಲ್ಲಿಯೇ. ಅದನ್ನು ಜಾರಿಗೆ ತಂದಿದ್ದು ನರೇಂದ್ರ ಮೋದಿ NDA ಸರ್ಕಾರ ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು. ಇನ್ನು ರೈಟ್ ಟು ಇನ್ಫಾರ್ಮೇಷನ್ RTI ಮಾಹಿತಿ ಹಕ್ಕು ಕಾಯ್ದೆ ಮತ್ತು RTE ರೈಟ್ ಟು ಎಜುಕೇಷನ್ ಇವೆಲ್ಲ ಇವತ್ತು ದೇಶದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥ ಕಾಯ್ದೆಗಳು. ಅದೆಲ್ಲವನ್ನು ಜಾರಿಗೆ ತರೋದಕ್ಕೆ ಸಾಧ್ಯವಾಗಿದ್ದು UPA ಅವಧಿಯಲ್ಲಿ ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು. ಹಾಗಾಗಿ ದೇಶದ ಇತಿಹಾಸದಲ್ಲಿ ಸಮ್ಮಿಶ್ರ ಸರ್ಕಾರಗಳು ದೊಡ್ಡ ಮಟ್ಟದ ಕೊಡುಗೆಗಳನ್ನೇ ಕೊಟ್ಟಿವೆ. ಅನಿಶ್ಚಿತತೆ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆಗಳ ನಡುವೆಯೂ ಕೂಡ ದೊಡ್ಡ ಸಾಧನೆ ಮಾಡಿರೋದು ನಮಗೆ ಬೆಸ್ಟ್ ಎಕ್ಸಾಂಪಲ್ಗಳಾಗಿ ಕಾಣ್ತವೆ. ಇನ್ಫ್ಯಾಕ್ಟ್ ಸಮ್ಮಿಶ್ರ ಸರ್ಕಾರದ ಅವಧಿಗಳಲ್ಲೇ ಹೆಚ್ಚು ಅಭಿವೃದ್ಧಿ ಆಗಿದೆ ದೇಶಕ್ಕೆ ಅಂತ ಒಂದಿಷ್ಟು ಅಭಿಪ್ರಾಯಗಳಿವೆ. ತಜ್ಞರುಗಳು ಈ ರಿಪೋರ್ಟನ್ನು ವಿದೇಶಗಳಲ್ಲೂ ಹಂಚಿಕೊಂಡಿರೋ ಎಕ್ಸಾಂಪಲ್ನ ನಿಮ್ಮ ಮುಂದೆ ಇಟ್ವಿ. ಹಾಗಾಗಿ ಮೋದಿ ಸರ್ಕಾರ ಈ ಸಲ ಅಂದರೆ NDA ಸರ್ಕಾರ ಕೆಲಸ ಮಾಡೋದಕ್ಕೆ ಆಗತ್ತಾ ಇಲ್ವಾ ಅನ್ನೋ ಅನುಮಾನಗಳಿಗೆ ಇದು ಉತ್ತರವಾಗಿ ಕಾಣುತ್ತೆ. और मैंने पहले भी कहा था कि जो 10 वर्ष हमने काम किया है वो तो ट्रेलर है. और वो ಈಗೇನು ಭರವಸೆ ಕೊಟ್ಟಿದ್ದಾರೆ, ನಾವು 5 ವರ್ಷ ನಿಮ್ಮ ಜೊತೆಯಾಗಿರ್ತೀವಿ, ದೇಶದ ಅಭಿವೃದ್ಧಿಗೆ ಏನು ಮಾಡ್ತಿರೋ ಮಾಡಿ, ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಮಾತು ಕೊಟ್ಟಿದ್ದಾರೆ. ಅದು ಹಾಗೆ ಮುಂದುವರ್ಕೊಂಡು ಹೋದರೆ ಖಂಡಿತವಾಗಿಯೂ ದೇಶದಲ್ಲಿ ಅತ್ಯುನ್ನತ ಕೆಲಸಗಳನ್ನು ಮಾಡೋದಕ್ಕೆ ಇನ್ನೂ ಒಳ್ಳೆ ಅವಕಾಶ ಇದೆ ಅನ್ನೋ ಇತಿಹಾಸದ ಉದಾಹರಣೆಗಳಿವು. ಕಾತ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.